ನಮಸ್ತೆ ಎಲ್ಲರಿಗೂ. ಬನ್ನಿ, ಹೊಸದು ಕಾಳಿ ಟಿಪ್ ಬಂದಿದೆ. ಕಾಳಿ ಕಾಮತ ಏನು ಹೇಳ್ತಾರೆ ನೋಡೋಣ. ಈ ಡೆಕ್ ಬಂದಾಗಿಂದ ಇದನ್ನು ತಗೊಳ್ಬೇಕು ಅಂತ ಅನ್ನಿಸ್ತಾ ಇತ್ತು. ಸುಮಾರು ಸತಿ ಆರ್ಡ್ರ್ ಮಾಡಿ ಎಲ್ಲ ವಾಪಸ್ ಹೊರಟೋಗಿತ್ತು. ಬಟ್ ಈ ಟೈಮ್ ಬಂದಿದೆ. ಬಟ್ ಇದು ಸೈಜ್ ಚಿಕ್ಕದಾಗಿ ಬಂದಿದೆ. ಅಲಾನಾ ಫೆರಿ ಚೈಲ್ಡ್ ಅವರ ಕಾಳಿಯವರ ಇದು ನೋಡೋಣ. ಗುಣತಾಂತ್ರಿಕ ಅಂತ ಇದೆ. ಆ್ಯಕ್ಚುಲಿ ನಿಮ್ಮ ಗುಣ ಏನಿದೆ, ನಿಮ್ಮ ಗುಣ ಎಲ್ರನ್ನೂ ಡಿಸ್ಟರ್ಬ್ ಮಾಡುತ್ತೆ. ನಿಮ್ಮ ನೇಚರ್ ಏನಿದೆ ಅದು ಎಲ್ರೂ ಡಿಸ್ಟರ್ಬ್ ಮಾಡುತ್ತೆ. ಹಾಗಾಗಿ ಜನ ನಿಮ್ಮನ್ನು ಡಿಸ್ಟರ್ಬ್ ಮಾಡ್ತಾರೆ. ಓಕೆ, ಫೈನಾನ್ಷಿಯಲಿ ನಿಮ್ಮನ್ನು ಲಾಸ್ ಮಾಡಬೇಕು ಅನ್ನೋದು ಮೇನ್ ಇಂಟೆನ್ಷನ್ ಅವ್ರದ್ದು. ಸೊ ಹಾಗಾಗಿ ಅವರು ನಿಮಗೆ ಮೇಲೆ 6 ಕೇರಲ್ಲ 3 ಕಿಳಿಯಲ್ಲ ಅನ್ನೋ ರೀತಿ ನಿಮ್ಮ ಜೀವನನ ಹಾಗೆ ಇಟ್ಬಿಟ್ಟಿದ್ದಾರೆ. ಸೊ ಶತ್ರು ಬಾಧೆಯಿಂದ ಎಸ್ಪೆಷಲಿ. ಓಕೆ, ಈ ಹುಣ್ಣಿಮೆ ಏನು ಬರುತ್ತೆ, ನಿಮ್ಗಿದ್ದಂಥ ಬಂಧನನ ರಿಮೂವ್ ಮಾಡಿ ಕೊಡುತ್ತೆ. ಸಾಕಷ್ಟು ನೆಗೆಟಿವಿಟಿಯಿಂದ ಹೊರಗೆ ಬರ್ತೀರಾ ಅನ್ನುವಂಥದ್ದು ಇದೆ. ಆ ಹೆಪ್ಪುಗಟ್ಟಿದ ಜೀವನದಿಂದ ಹೊರಗೆ ಬರ್ತೀರಾ ಅನ್ನುವಂಥದ್ದು ಇದೆ. ಜೊತೆಗೆ ಅಂತರಿಕ್ಷದಲ್ಲಿ ಒಂದಷ್ಟು ಬದಲಾವಣೆಗಳು ಬರುತ್ತೆ ಅನ್ನುವಂಥದ್ದು. ಐ ಮೀನ್ ಗ್ರಹ ಇವಾಗ ಹೇಗೆ ಹೇಳೋದು, ಚಂದ್ರ ಮೇಲೆ ಒಂದಷ್ಟು ಉಪಗ್ರಹಗಳು ಇದೆ ಅಲ್ಲ, ಅದೆಲ್ಲ ಒಂದಷ್ಟು ಬೇರೆ ಬೇರೆ ಇದನ್ನು ಕ್ಯಾಪ್ಚರ್ ಮಾಡಿ ಕಳಿಸ್ಕೊಡುತ್ತೆ ಆ ಥರದ್ದು. ಓಕೆ, ಕಾಳಿ ಯಂತ್ರ. ಸೊ ಕಾಳಿಕಾದೇವಿ ಮುದ್ರೆ ಏನಿದೆ, ಕಾಳಿ ಮುದ್ರೆ. ಸೊ ಹೀಗಿರುತ್ತಲ್ಲ ಕಾಳಿ ಮುದ್ರೆ ಇದು. ಸೊ ಕಾಳಿ ಯಂತ್ರ ಜಪಾನ ಮಾಡಿ ಅಂತ ಇದೆ, ಅಥವಾ ಮಾಡಿರ್ಬೋದು ಪಾಸ್ಟ್ ಲೈಫಲ್ಲಿ. ನಿಮಗೆ ಆ್ಯಕ್ಚುಲಿ ಪಾಸ್ಟ್ ಲೈಫ್ ಎನರ್ಜಿ ಜಾಸ್ತಿ ಇದೆ ನಿಮ್ಮದಿಲ್ಲಿ. ಕಾಳಿಕಾದೇವಿದು ಅಥವಾ ಕಾಳಿ ದೇವಿದು ಯಂತ್ರ ಪೂಜೆ, ಮಂತ್ರ ಪೂಜೆ, ತಂತ್ರ ಪೂಜೆ ಎಲ್ಲ ತುಂಬ ಮಾಡಿಬಿಟ್ಟಿದ್ದೀರಾ ನೀವು ಪಾಸ್ಟ್ ಲೈಫಲ್ಲಿ ಅಂತ ಅನಿಸುತ್ತೆ. ಆ ಬ್ಲೆಸ್ಸಿಂಗ್ಸ್ ನಿಮ್ಮನ್ನು ಈ ಲೈಫಲ್ಲೂ ಕೂಡ ತೊಗೊಂಬರ್ತಿದೆ. ನಿಮ್ಮ ಕೈಗಳನ್ನ ಚೆನ್ನಾಗಿ ಇಟ್ಕೊಳ್ಳಿ, ನಿಮ್ಮ ಕೈಗಳನ್ನ ಅಲಂಕಾರಿಕವಾಗಿ ಇಟ್ಕೊಳ್ಳಿ. ಸೊ ಇದು ಆ ದೇವಿಗೆ ತುಂಬ ಇಷ್ಟ ಆಗತ್ತೆ ಅಂತ ಇದೆ. ಜೊತೆಗೆ ಯಂತ್ರ ಪ್ರತಿಷ್ಠಾಪನೆ ನಿಮ್ಮ ಮನೇಲಿ ಸಮ್ಮತಿ ಇದ್ದರೆ ಈ ಎನರ್ಜಿನ ಟಚ್ ಮಾಡೋದು ತುಂಬ ಕಷ್ಟ. ಇದೊಂದು ಕುಂಡಲಿನಿ ಆ್ಯಕ್ಟಿವೇಟ್ ಆಗಿಬಿಟ್ರೆ, ಎಸ್ಪೆಷಲಿ ಮ್ಯಾರೇಜ್ ಆಗಿರೋರು ಮಾತ್ರ ಕುಂಡಲಿನಿಯನ್ನು ಆ್ಯಕ್ಟಿವೇಟ್ ಮಾಡ್ಕೊಳ್ಳಿ. ಇಲ್ಲಾಂದರೆ ಸಿಕ್ಕದಂಥ ತಾಂತ್ರಿಕರು ಮಾಂತ್ರಿಕರು ಎಲ್ಲ ನಿಮ್ಮ ಎನರ್ಜಿನ ಟ್ರ್ಯಾಕ್ ಮಾಡಿ ನಿಮ್ಮ ಜೀವನನ ನರಕ ಮಾಡಿಬಿಡ್ತಾರೆ. ಸೊ ಹಾಗಾಗಿ ಈವನ್ ಅದು ಮೇಲ್ ಆಗಿರಲಿ ಫೀಮೇಲ್ ಆಗಿರಲಿ ಇಬ್ಬರಿಗೂ ಅಷ್ಟೇ, ಮ್ಯಾರೇಜ್ ಆಗಿದ್ರೆ ಅಷ್ಟೇ ನಿಮ್ಮ ಕುಂಡಲಿನಿ ಶಕ್ತಿನ ಜಾಗೃತಗೊಳಿಸ್ಕೊಳ್ಳಿ. ಇಲ್ಲ ಅಂದರೆ ನಿಮ್ಮ ಒಂದು ಸಾಧನೆಯ ಹಾದಿಲಿ, ನೀವು ಮ್ಯಾರೇಜ್ ಆಗೋಕ್ಕೆ ಇಷ್ಟ ಇಲ್ಲ, ನಾವೇನೋ ಒಂದು ಸಾಧನೆಯ ಹಾದಿಲಿದ್ದೀವಿ, ನಾವು ಸಾಧಿಸ್ತೀವಿ, ಆಧ್ಯಾತ್ಮಿಕ ವರ್ಲ್ಡಿಗೆ ಹೋಗ್ತೀವಿ, ಸ್ಪಿರಿಚುವಲ್ ವರ್ಲ್ಡ್ ಬೆಟರ್, ನಾನು ಅಲ್ಲಿರ್ತೀನಿ ಅಂತ ಅಂದರೆ ಯು ಕ್ಯಾನ್ ಟ್ರೈ. ಅದರ್ವೈಸ್ ಪ್ಲೀಸ್ ಬಿ ಕೇರ್ಫುಲ್. ಭುವನೇಶ್ವರಿ ಇದ್ದಾರೆ. ಸೊ ಭೂಮಿ ವಿಚಾರಕ್ಕೆ ಸಾಕಷ್ಟು ಸಮಸ್ಯೆ ಆಗಿದೆ ನಿಮಗೆ. ಭೂಮಿಯಿಂದನೇ ಸಮಸ್ಯೆ, ಭೂಮಿ ವಿಚಾರಕ್ಕೆ ಸಮಸ್ಯೆ. ನಿಮ್ಮ ಮನೆಯಲ್ಲಿ, ನಿಮ್ಮ ಸ್ಥಳದಲ್ಲಿ ಈ ಥರ ಬಂಗಾರದ ಒಂದಷ್ಟು ನಿಧಿಗಳಿರ್ಬೋದು, ಅಥವಾ ನಿಮ್ಮ ಮನೆಯ ಅಥವಾ ಪಾಸ್ಟ್ ಲೈಫಿನ ಎನರ್ಜಿಯ ಪ್ರಕಾರ ನೀವಿರುವಂಥ ಸ್ಥಳದಲ್ಲಿ ಇರಬಹುದು, ಅಥವಾ ನಿಮ್ಮ ಹೆಸರಲ್ಲಿ ಇರಬಹುದು, ಅಥವಾ ನಿಮ್ಮ ಪೂರ್ವಜರ ಜಾಗ ಜಮೀನಿನಲ್ಲಿ ಇರಬಹುದು. ಸೊ ಅದರಿಂದ ಒಂದಷ್ಟು ಸಮಸ್ಯೆಗಳನ್ನ ಆಗ್ತಾ ಇರ್ಬೋದು ಅದರಿಂದ ಸಮಸ್ಯೆಗಳು. ಆ ವಿಚಾರಕ್ಕೆ ನಿಮ್ಮನ್ನು ಈ ರೀತಿ ಟ್ರಿಗರ್ ಮಾಡಿದ್ದಾರೆ. ಸೋ ಮಚ್ ಟ್ರಿಗರ್, ತುಂಬ ಟ್ರಿಗರ್ ಮಾಡಿದ್ದಾರೆ. ಎಸ್ಪೆಷಲಿ ಇಬ್ಬರು ಮೇಲ್ ಪರ್ಸನ್ ಇದ್ದಾರೆ ನಿಮ್ಮ ಲೈಫಲ್ಲಿ, ತಾಂಡವ ಆಡ್ಬಿಟ್ಟಿದ್ದಾರೆ. ರೈಟು ಲೆಫ್ಟು ಅಂತ. ಸೊ ತುಂಬ ಸಮಸ್ಯೆನ ಮಾಡಿಬಿಟ್ಟಿದ್ದಾರೆ. ಎಸ್ಪೆಷಲಿ ಒನ್ ಆಫ್ ದಿ ಲೈಫ್ ಯು ಆರ್ ದ ಕ್ವೀನ್.
ಸೊ ಈ ಲೈಫ್ ಟೈಮಲ್ಲೂ ನೋ ಮ್ಯಾಟರ್ ನೀವು ಮೇಲ ಫೀಮೇಲ, ಯು ಆರ್ ದಿ ಕ್ವೀನ್. ನೀವು ಇಲ್ಲಿ ಕ್ವೀನೇ. ಜೊತೆಗೆ ನಿಮ್ಮ ಥರ್ಡ್ ಐ ಆಕ್ಟಿವೇಶನ್ ಆಗಿದೆ. ಅದಾಗಿ ನಿಮಗೆ ಎಲ್ಲವೂ ಕೂಡ ಗೋಚರ ಆಗೋದಿರಬಹುದು, ಅಥವಾ ಸ್ಪಿರಿಚುವಲಿ ಕನೆಕ್ಟೆಡ್ ಇರಬಹುದು, ಅಥವಾ ಒಂದಷ್ಟು ಬದಲಾವಣೆಗಳನ್ನ ನೀವು ನಿಮ್ಮ ವೈಯಕ್ತಿಕ ಜೀವನದಲ್ಲಿ ನಿಮ್ಮದೇ ಆದ ರೀತಿಯಲ್ಲಿ ಬದಲಾವಣೆಯನ್ನು ಮಾಡಿಕೊಂಡು ಒಂದು ಯಶಸ್ವಿ ವ್ಯಕ್ತಿಯಾಗಿ ಬೆಳೆದಿದ್ರಿ ಅಥವಾ ಬೆಳೆಯೋದ್ರಲ್ಲಿ ಇದ್ರಿ ಅಂತ ಅನಿಸುತ್ತೆ. ಹಾಗಾಗಿ ಅವರು ನಿಮ್ಮ ಫೆಮಿನೈನ್ ಎನರ್ಜಿನ ತುಂಬ ಟ್ರಿಗರ್ ಮಾಡಿಬಿಟ್ಟಿದ್ದಾರೆ. ನಿಮ್ಮ ಫೆಮಿನೈನ್ ಎನರ್ಜಿನ ಟ್ರಿಗರ್ ಮಾಡಿರೋ ಉದ್ದೇಶನೇ ಅವರಿಗೆ ನೀವೊಂದು ಬಂಗಾರದ ಮಾಯ ಜಿಂಕೆ ಥರ. ಹಾಗಾಗಿ ನಿಮ್ಮನ್ನ ಪಡ್ಕೊಳ್ಳೋದಕ್ಕೆ ನಿಮಗೆ ಅವರು ತುಂಬ ಸುಲಭವಾಗಿ ಲೆಕ್ಕ ಹಾಕ್ಬಿಟ್ರು. ನಿಮ್ಮನ್ನ ತುಂಬ ಈಸಿಯಾಗಿ ತೊಗೊಂಡ್ಬಿಟ್ರು. ಯು ಆರ್ ಹೀಗೆ ಸಿಕ್ಕಿದ ತಕ್ಷಣ ಉಪಯೋಗಿಸ್ಕೊಳ್ಬಹುದು ಅನ್ನುವಂಥ ರೀತಿಯಲ್ಲಿ. ಬಟ್ ಅವ್ರಿಗಿಂತ ನೀವು ತುಂಬ ಪವರ್ಫುಲ್ ಅನ್ನೋದು ಅವರಿಗೆ ಅರ್ಥ ಆಯಿತು. ಯಾಕಪ್ಪ ಟಚ್ ಮಾಡಿದ್ವಿ ಈ ವ್ಯಕ್ತಿನ ಅನ್ನುವಂಥ ರೀತಿಯಲ್ಲಿ ಅವರು ಟ್ರಿಗರ್ ಆಗ್ತಿದ್ದಾರೆ. ಬಟ್ ಅದು ನಿಮಗೆ ಅರ್ಥ ಆಗ್ತಿಲ್ಲ ಅಷ್ಟೆ. ಕಾಲಭೈರವರ ಆಶೀರ್ವಾದ ನಿಮ್ಮ ಮೇಲೆ ಎಷ್ಟಿದೆ ಅಂದರೆ ನೀವು ಯೋಚನೆ ಮಾಡಲಿಕ್ಕೂ ಸಾಧ್ಯ ಇಲ್ಲ. ಇಲ್ಲಿ ಕಾಳಿಕಾ ದೇವಿ ಇದ್ದಾರೆ, ಎಸ್, ಆದರೆ ಕಾಲಭೈರವರು ಕಾಲಕ್ಕೆ ಕಾಲವಾಗಿ ನಿಂತಿದ್ದಾರೆ. ಇಲ್ಲಿ ಶಿವನ ಅವರು ಶಿವನ ಅಂಶವಾಗಿ ಬಂದಾಗ ಏನು ಫೋರ್ಸ್ ಇತ್ತು, ಆ ಫುಲ್ ಫೋರ್ಸ್ ಅಂಡ್ ಪವರ್ ಅಲ್ಲಿ ಅವರು ನಿಮ್ಮ ರಕ್ಷೆಗೆ ನಿಂತಿದ್ದಾರೆ. ನೋ ಮ್ಯಾಟರ್ ನಿಮ್ಮ ಮುಂದೆ ಶತ್ರು ಯಾವ ಪ್ರಯೋಗ ಮಾಡಿ ಇಟ್ಟಿದ್ದಾನೆ ಅನ್ನೋದು ನೋ ಮ್ಯಾಟರ್. ಅಷ್ಟು ಪವರ್ಫುಲ್ ಆಗಿ ಅವ್ರು ನಿಂತಿದ್ದಾರೆ. ಶತ್ರುವಿನ ಸೈನ್ಯ ಇರಲಿ, ಶತ್ರು ಇರಲಿ, ಅಥವಾ ಶತ್ರು ಆರಾಧನೆ ಮಾಡ್ತಿರುವಂಥ ದೈವ ಇರಲಿ, ಯಾರು ಕೂಡ ನಿಲ್ಲಿಕ್ಕಾಗ್ತಾ ಇಲ್ಲ. ನಿಮ್ಮ ಒಂದು ಪ್ರಾರ್ಥನೆ, ನಿಮ್ಮ ಒಂದು ಭಕ್ತಿ, ನಿಮ್ಮ ಮುಗ್ಧತೆ, ನಿಮ್ಮ ಸೌಂದರ್ಯ ಎಲ್ಲವನ್ನು ಕೂಡ ಕೆಣಕಿದ್ದಾರೆ ಅವರು. ಅದಕ್ಕೆ ತಕ್ಕ ಶಾಸ್ತಿ ಆಗೋದಿಲ್ವಾ ಅನ್ನೋ ನಿಮ್ಮ ಪ್ರಶ್ನೆ ಇದೆ. ಬಹಳಷ್ಟು ಪ್ರಶ್ನೆಗಳಿಗೆ ಉತ್ತರ ಸಿಕ್ಕಿರಲಿಲ್ಲ ನಿಮಗೆಲ್ಲೋ ಅಂತ ಅನಿಸುತ್ತೆ. ಎಲ್ಲೋ ಆ ಸೋಲ್ ಕೇಳುತ್ತಲ್ಲ, ಆತ್ಮ ಕೇಳುತ್ತಲ್ಲ, ಆ ಒಂದು ರಿವೆಂಜ್ ಅದು ಹೇಗಿದೆ ಅಂದರೆ ನಿಮ್ಮ ಪರಿಸ್ಥಿತಿ ಯಾರ ಹತ್ರನೂ ಹೇಳಲಿಕ್ಕಾಗೋದಿಲ್ಲ. ಸಾಕ್ಷಿ ಇಲ್ಲ, ನಿಮ್ಗಾಗಿರೋ ನೋವಿಗೆ ಸಾಕ್ಷಿ ಇಲ್ಲ, ನಿಮ್ಗಾಗಿರೋ ಅವಮಾನಕ್ಕೆ ಸಾಕ್ಷಿ ಇಲ್ಲ. ನಿಮ್ಮ ದೇಹ ಛಿದ್ರ ಆಗಿದೆ ಆದರೂ ನಿಮ್ಮ ದೇಹ ಚೆನ್ನಾಗಿದೆ, ನಿಮ್ಮ ಮನಸ್ಸು ಛಿದ್ರ ಆಗಿದೆ ಆದರೂ ನಿಮಗೆ ಎಲ್ಲವೂ ಕೂಡ ಚೆನ್ನಾಗಿ ಹೋಗ್ತಾ ಇದೆ ಅಂತ ಅನಿಸುತ್ತೆ. ನಿಮ್ಮ ದೇಹದಲ್ಲಿ, ನಿಮ್ಮ ಜೀವನದಲ್ಲಿ ಹಣದ ಒಂದು ಮಹಾರಾಶಿನೇ ಬರಬೇಕಾಗಿತ್ತು. ದೊಡ್ಡ ಮಟ್ಟದಲ್ಲಿ ನೀವು ಶ್ರೀಮಂತಿಕೆನ ನೋಡಬೇಕಾಗಿತ್ತು. ಬಟ್ ಅದು ಬರ್ದಿರೋ ಹಾಗೆ ತಡೆದಿರೋದು. ಈ ಇಬ್ಬರು ಶತ್ರುಗಳು ನಿಮ್ಮ ಜೀವನದಲ್ಲಿ ಏನಿದ್ದಾರೆ, ಈ ಲೈಫಿಂದ ಅಲ್ಲ. ಸೊ ಪಾಸ್ಟ್ ಲೈಫ್ ಶತ್ರುಗಳು ಇದ್ದಾರೆ. ಈ ಲೈಫಲ್ಲಿ ಯಾರಿಗೂ ಶತ್ರು ಇಲ್ಲ ನಿಮಗೆ. ಈ ರೀಡಿಂಗ್ ಎಸ್ಪೆಷಲಿ ಯಾರು ನೋಡ್ತಿದ್ದೀರಾ, ಯಾರಿಗೂ ಶತ್ರು ಇಲ್ಲ. ಇಲ್ಲಿ ಎಲ್ಲ ಪಾಸ್ಟ್ ಲೈಫ್ ಎನರ್ಜಿನೇ ತಗೊಂಡು ಇದು ಮಾಡ್ತಾ ಇರೋದು. ಎಲ್ಲ ಪಾಸ್ಟ್ ಲೈಫ್ ಎನರ್ಜಿಯಿಂದಾನೇ ಇರೋದು. ನೋಡಿ, ಸ್ಮಶಾನ ಕಾಳಿ ಭರವಸೆನ ಕೊಡ್ತಿದ್ದಾಳೆ ನಿಮಗೆ. ನಿನ್ನನ್ನು ಸ್ಮಶಾನಕ್ಕೆ ಕಳಿಸ್ತೀನಿ ಅಂದೋರ್ನ, ನಿನ್ನನ್ನು ಸ್ಮಶಾನಕ್ಕೆ ಕಳಿಸೋರನ್ನ ನಾನು ನೋಡ್ಕೊಳ್ತೀನಿ ಅನ್ನುವಂಥ ಭರವಸೆನ ಕೊಡ್ತಾ ಇದ್ದಾರೆ. ರಕ್ತ ಬೀಜಾಸುರರ ಹಾಗೆ ಏನು ಅವರ ಒಬ್ಬರಾದ್ಮೇಲೆ ಒಬ್ರು ಒಂದಾದ್ಮೇಲೆ ಒಂದು ಏನು ಕಳಿಸ್ತಾನೆ ಇದ್ದಾರೆ. ಈ ಯುದ್ಧ ನಿನ್ನದೆಲ್ಲ, ನನ್ನದು ಅಂತ ತಾಯಿ ಹೇಳ್ತಿದ್ದಾಳೆ. ಆ ತಾಯಿ ನಿಮ್ಮ ವಿರುದ್ಧ ಬಂದಿರುವಂಥ ಎಲ್ಲ ಶತ್ರುಗಳನ್ನ ತನ್ನೊಳಗೆ ಸಮಾಹಿತ ಮಾಡ್ಕೊಳ್ತಿದ್ದಾಳೆ. ನಿಮ್ಮ ದೇಹ ನಿಮ್ಮದೇ ಅಲ್ಲ ಅಂತ ಅನ್ನಿಸ್ಲಿಕ್ಕೆ ಶುರುವಾಗಿದೆ. ನಿಮ್ಮ ಮುಖ ನಿಮ್ಮದಲ್ಲ ಅಂತ ಅನ್ನಿಸ್ಲಿಕ್ಕೆ ಶುರುವಾಗಿದೆ. ಇದೆಲ್ಲದರ ಅಂತ್ಯ ಆಗಿ ಒಂದು ನ್ಯೂ ಬಿಗಿನಿಂಗ್ ಬರ್ತಾ ಇದೆ. ಯಾಕೆಂದರೆ ಸ್ಮಶಾನ ಈಸ್ ಅಲ್ಟಿಮೇಟ್ ಎಂಡಿಂಗ್. ಎಲ್ಲದರ ಅಂತ್ಯ ಅಲ್ಲೇ ಆಗೋದು. ಅಲ್ಲಿಂದನೇ ಅಂತ್ಯ ಮಾಡಿ ನಿನ್ನ ಜೀವನಕ್ಕೆ ಹೊಸ ಆರಂಭನ ನಾನು ಕೊಡ್ತೀನಿ ಅಂತ ತಾಯಿ ಹೇಳ್ತಿದ್ದಾಳೆ. ನೀವು ಹಾಕಿರೋ ಕಣ್ಣೀರಿನ ಒಂದೊಂದು ಹನಿ ಯಾರಿಗೆ ಗೊತ್ತಿದೆಯೋ ಇಲ್ವೋ ಗೊತ್ತಿಲ್ಲ, ಆ ಕಾಳಿಗೆ ಗೊತ್ತಿದೆ. ಅವಳು ನಿಮಗೆ ಆ ಒಂದು
ತುಂಬ ಹೆವಿ ಎನರ್ಜಿ ಇದೆ. ಈಗಾಗಲೇ ಸಾಕಷ್ಟು ಜನರ ಕಣ್ಣು ಕಿತ್ತಿದ್ದಾಳೆ, ನಾಲ್ಗೆ ಸೀಳು ಹಾಕಿದ್ದಾಳೆ. ನಿಮ್ಮ ಬಗ್ಗೆ ಅಂದೋರು ಆಡ್ದೋರು ಯಾರನ್ನೂ ಬಿಟ್ಟಿಲ್ಲ. ಎಲ್ಲೆಲ್ಲಿ ಪಿಟ್ ಕೊಡಬೇಕೋ ಅಲ್ಲಲ್ಲಿ ಕೊಟ್ಟಿದ್ದಾಳೆ. ಎಲ್ಲೋ ಒಂದು ಕಡೆ ನೀವು ನಂಬಿಕೆ ಕಳ್ಕೊಂಬಿಟ್ರಿ ಅಂತ ಹೇಳ್ತಾ ಇದ್ದಾಳಷ್ಟೇ. ನೀವು ನಂಬಿಕೆ ಕಳ್ಕೊಂಬಿಟ್ರಿ, ದುಡುಕ್ಬಿಟ್ರಿ ಅಂತ. ಸೊ ನಾನು ಗುಂಬಕ್ಕೂ ಸರಿ, ಗುಂಬಿಸ್ಕೊಳ್ಳೋಕ್ಕೂ ಸರಿ ನಾನು ಕಾಳಿ ನಿಲ್ತಿದ್ದೀನಿ ಇಲ್ಲಿ ಅಂತ ಹೇಳ್ತಿದ್ದಾಳೆ. ನನಗೆ ಇಲ್ಲಿ ಕಾರ್ತಿಕೇಯ ಸ್ವಾಮಿಗಳ ಒಂದು ಆಶೀರ್ವಾದ ಕೂಡ ಇದೆ. ಸೈನ್ಯಕ್ಕೆ ಸೈನ್ಯಾಧಿಪತಿ ಕಾರ್ತಿಕ ಅಂದರೆ ಸುಬ್ರಹ್ಮಣ್ಯ ಸ್ವಾಮಿಯ ಆಶೀರ್ವಾದ ಕೂಡ ನಿಮಗೆ ಎಲ್ಲೊಂದು ಕಡೆ ಹಿಡನ್ ರೂಪದಲ್ಲಿ ಇದೆ. ಗೊತ್ತಾಗ್ತಿಲ್ಲ ನಿಮಗೆ, ಬಟ್ ಇದೆ, ತುಂಬ ದೊಡ್ಡ ಮಟ್ಟದಲ್ಲಿ ಇದೆ. ರಾತ್ರಿಗಳು ಭಯಾನಕ ನಿಮ್ಮ ಜೀವನದಲ್ಲಿ, ರಹಸ್ಯ ನಿಗೂಢ ಭಯಾನಕ. ಯಾಕಪ್ಪ ರಾತ್ರಿ ಆಯಿತು ಅಂತ ತಾಕಷ್ಟು ನೆಗೆಟಿವ್ ಎನರ್ಜಿ ಎಲ್ಲವನ್ನು ಕೂಡ ಮುಸುಕಿನ ಗುದ್ದಾಟದ ರೀತಿಲಿ ಒದ್ದಾಡ್ತಾನೇ ಇದ್ದೀರಾ. ಸ್ಟಿಲ್ ಸರ್ವೈವ್ ಮಾಡ್ತಾನೆ ಇದ್ದೀರಾ. ಪ್ರತಿಯೊಂದು ದಿನಾನು ಇನ್ನೊಂದ್ಸತಿ ಹುಟ್ಟಿದೆ, ಇನ್ನೊಂದು ದಿನ ಆಯಿತು, ಇವತ್ತು ನಾನು ಇನ್ನೊಂದು ದಿನಾನ ನೋಡಿದೆ, ಇನ್ನೊಂದು ಜನ್ಮನ ನೋಡಿದೆ, ಆ ಥರ ಆಗಿದೆ ನಿಮ್ಮ ಜೀವನ. ಬಟ್ ಅಷ್ಟೇ ಒಳ್ಳೆ ರೀತಿಲಿ ನಿಮ್ಮ ಇಂಟ್ಯೂಷನ್ ಕೂಡ ವರ್ಕ್ ಮಾಡ್ತಾ ಇದೆ. ನಿಮಗೆ ಇಂಟ್ಯೂಷನ್ ದಾರಿನ ತೋರಿಸ್ತಾ ಇದೆ. ನಿಮ್ಮ ಥರ್ಡ್ ಐ ಆಕ್ಟಿವೇಟ್ ಆಗಿತ್ತು, ಅದರಿಂದನೇ ಜನಗಳನ್ನ ನೀವು ಈಸಿಯಾಗಿ ಐಡೆಂಟಿಫೈ ಮಾಡಿ ನಿಮ್ಮದೇ ಆದಂಥ ರೀತಿಲಿ ನೀವು ಹೋಗ್ತಾ ಇದ್ರಿ. ಬಟ್ ಎಲ್ಲೋ ಒಂದು ಕಡೆ ಅದು ನಿಮ್ಮನ್ನು ಟ್ರಿಗರ್ ಮಾಡೋಕ್ಕಿಂತ ಮುಂಚೆ ಬೇರೆಯವ್ರನ್ನ ಟ್ರಿಗರ್ ಮಾಡಿ ಅವರು ನಿಮ್ಮ ಮುಗ್ಧತೆಯ ಮುಖಾಂತರ ನಿಮ್ಮನ್ನು ದುರುಪಯೋಗ ಪಡಿಸ್ಕೊಂಡು ನಿಮ್ಮ ಎನರ್ಜಿನ ಟ್ರ್ಯಾಪ್ ಮಾಡಿದ್ರು. ಸ್ಟಿಲ್ ನಿಮ್ಮ ಈ ದುರಂತಕ್ಕೆ ಅಥವಾ ನಿಮ್ಮ ಈ ಒಂದು ಅಂತ್ಯ ಮಾಡಲಿಕ್ಕೆ ಕಾರಣ ಯಾರು? ಅವರನ್ನು ನೀವು ಭೇಟಿನೂ ಆಗಿಲ್ಲ, ನಿಮ್ಮನ್ನು ಅವ್ರು ಭೇಟಿಯಾಗಿಲ್ಲ. ಬಟ್ ಒಂದು ಫೋಟೋಗಳು ಏನು ಹರಿದಾಡುತ್ತೆ, ಸೋಷಿಯಲ್ ಮೀಡಿಯಾ ಇಸ್ ವೆರಿ ಡೇಂಜರಸ್ ಅನ್ನುವಂಥದ್ದು ಅದಕ್ಕೇನೆ. ಸೊ ಅದ್ರ ಮುಖಾಂತರ ಪಡ್ಕೊಂಡು ನಿಮ್ಮದೇ ಆದಂಥ ಸರ್ಕಲಲ್ಲಿ ಇರುವಂಥವ್ರು ಅವರು. ಸ್ಟಿಲ್ ಈಗ ಅವರು ಹ್ಯಾಪಿಯಾಗಿ ಇರ್ಬೋದು, ಖುಷಿಯಾಗಿ ಇರ್ಬೋದು. ಬಟ್ ಅಪ್ಕಮಿಂಗ್ ಡೇಸಲ್ಲಿ ಇನ್ನು ಬಹಳ ದೊಡ್ಡ ಮಟ್ಟದ ಗ್ರಹಣ ಅವರಿಗೆ ಹಿಡಿಯೋದ್ರಲ್ಲಿ ಇದೆ. ಯಾಕೆಂದರೆ ನಿಮ್ಗಿದ್ದಂಥ ಗ್ರಹಣ ಬಿಟ್ಟು ಹೋಗುವಂಥ ಸಮಯ ಬಂದಿದೆ. ನಿಮ್ಮ ಜೀವನದ ಗ್ರಹಣ ಬಿಡುಗಡೆ ಆಗ್ತಿದೆ ಅನ್ನುವಂಥದ್ದು ಇದೆ. ಒಂದು ಕ್ಲಾರಿಟಿ ಬರೋದ್ರಲ್ಲಿ ಇದೆ ಅನ್ನುವಂಥದ್ದು ಕೂಡ ಇದೆ. ಚತುರ್ಭುಜೆ, ಸೊ ಡ್ಯುಯಲ್ ಪರ್ಸ್ನಾಲಿಟಿ ಅಂತ ಕೂಡ ಅನ್ನಿಸ್ತಾ ಇದೆ ಇಲ್ಲಿ ನನಗೆ. ಲಲಿತಾ ತ್ರಿಪುರ ಸುಂದರಿ ಇದ್ದಾರೆ. ಲಲಿತಾ ತ್ರಿಪುರ ಸುಂದರಿ, ಭುವನೇಶ್ವರಿ, ಎಸ್ಪೆಷಲಿ ಭೂಮಿ ವಿಚಾರಕ್ಕೆ ತುಂಬ ಆಸ್ತಿ ಪಾಸ್ತಿ ಭೂಮಿ. ನೀವು ತುಂಬ ರಿಲಿಜಿಯನ್ ವ್ಯಕ್ತಿ, ಅಂದರೆ ಸಾಂಸ್ಕೃತಿಕವಾಗಿ ಸಾಂಪ್ರದಾಯಿಕವಾಗಿ ಶ್ರೀಮಂತವಾಗಿರುವಂಥ ವ್ಯಕ್ತಿ. ನಿಮ್ಮ ನೇಚರ್ ಬಗ್ಗೆ ಯಾರು ಬೆರಳು ತೋರಿಸೋ ಹಾಗಿಲ್ಲ, ಆ ಥರದ ವ್ಯಕ್ತಿತ್ವ ನಿಮ್ಮದು. ಫೆಮಿನೈನ್ ಎನರ್ಜಿ, ಈವನ್ ನೀವು ಮೇಲ್ ಪರ್ಸನ್ನೇ ಆಗಿದ್ರು ನಿಮ್ಮ ಫೆಮಿನೈನ್ ಎನರ್ಜಿ ತುಂಬ ಆ್ಯಕ್ಟಿವಲ್ಲಿ ಇತ್ತು. ನಿಮ್ಮ ಫೆಮಿನೈನ್ ಎನರ್ಜಿನ ತುಂಬ ಮಿಸ್ಯೂಸ್ ಮಾಡಿದ್ದಾರೆ. ಕುರುಕುಲ ಉಳಿದಿದೆಯಾ? ಇಲ್ಲ. ದಯಾದಿ ಕಲಹನ ಹೇಳ್ತಾ ಇದೆ ಇಲ್ಲಿ. ದಯಾದಿ ಕಲಹ, ಇದು ದಯಾದಿ ಕಲಹನ ಹೇಳ್ತಾ ಇದ್ರೆ, ಕುರುಕುಲನ ಹೇಳ್ತಾ ಇದೆ. ಸೊ ಇನ್ನೊಂದು ನನಗೆ ಟ್ರಿಗರ್ ಮಾಡ್ತಾ ಇರೋದು ಹೇಳಲಿಕ್ಕೆ ಏನು ಅಂದರೆ, ದಶಮಹಾವಿದ್ಯೆ ಏನಿದೆ ಅದರಲ್ಲಿ ನೀವು ಪರಿಣಿತರು. ಒನ್ ಆಫ್ ದಿ ಪಾಸ್ಟ್ ಲೈಫಲ್ಲಿ ನೀವು ತುಂಬ ದೊಡ್ಡ ಮೇಧಾವಿಯಾಗಿದ್ರಿ. ನೋ ಮ್ಯಾಟರ್ ಮೇಲ್ ಆರ್ ಫೀಮೇಲ್, ದೊಡ್ಡ ಮೇಧಾವಿಯಾಗಿದ್ರಿ. ಜೊತೆಗೆ ಮಹಾವಿದ್ಯೆಯ ಸಾಧಕರಾಗಿ ಇದ್ರಿ. ನೀವು ಮಹಾವಿದ್ಯೆಯ ಸಾಧಕರಾಗಿ ಇದ್ರಿ. ಆ ವಿದ್ಯೆ ಆ ಟೈಮಿಗಿಂತ ಹೆಚ್ಚಾಗಿ ಈ ಟೈಮಲ್ಲಿ ನಿಮಗೆ ಬ್ಲೆಸ್ಸಿಂಗ್ಸ್ ಆಗಿ ಇದೆ. ಆ ಲೈಫಲ್ಲಿ ಫುಲ್ ಆಫ್ ದೇವಿಗೆ ಏನೂ ಆಸೆ ಇಲ್ದಿರ ನಿಸ್ವಾರ್ಥವಾಗಿ ದೇವಿ ಪೂಜೆ ಮಾಡಿದ್ದೀರ, ಕಾಳಿ ಪೂಜೆನೇ ಮಾಡಿದ್ದೀರ. ಅದೇ ಕಾಳಿ ಈ ಲೈಫಲ್ಲಿ ನಿಮ್ಮ ಮೇಲೆ ಒಂದು ಕೂದಲು, ಒಂದು ನೊಣ ಕೂಡ ಕೂತ್ಕೊಳ್ತಿರೋ ಹಾಗೆ ಕಣ್ಣ ರೆಪ್ಪೆಗಿಂತ ಹೆಚ್ಚು ಜೋಪಾನವಾಗಿ ಕಾಪಾಡ್ತಿದ್ದಾಳೆ. ಇಲ್ಲಿ ಅಂಗಳ ಪರಮೇಶ್ವರಿಯ ಎನರ್ಜಿ ಕೂಡ ಇದೆ. ಅಂಗಳ ಪರಮೇಶ್ವರಿ, ದಕ್ಷಿಣ ಕಾಳಿ, ಸ್ಮಶಾನ ಕಾಳಿ ಎಲ್ಲನೂ ಅವಳೆ, ದಶಮಹಾವಿದ್ಯೆನೂ ಅವಳೆ. ಅನ್ನಪೂರ್ಣೇಶ್ವರಿಯ
ಅಗ್ರೆಸಿವ್ ರೂಪನೇ ಅಂಗಾಳ ಪರಮೇಶ್ವರಿ ದೇವಿ. ಅನ್ನಪೂರ್ಣೇಶ್ವರಿ ಶಾಂತ ಸ್ವಭಾವ. ಸೊ ಕುರುಕುಲ ನಾಶ ಆಯಿತು ಅಲ್ಲ. ಸೊ ಆ ಥರನೇ ಅವ್ರದ್ದು ಕೂಡ ನಾಶ ಆಗುತ್ತೆ. ದಯಾದಿ ಕಲಹದ ರೀತಿಲೇ ನಿಮಗೆ ಹೆಚ್ಚು ಗೊತ್ತಿರೋ ಅಂಥವ್ರೆ ಪ್ರೀತಿ ಪಾತ್ರರೇ ಮಾಡಿರೋ ಅಂಥದ್ದು. ಕಾಳಿಕ ತಾಂತ್ರಿಕ ನೋಡಿ, ತಾಂತ್ರಿಕ ಭೂಮಿ ವಿಚಾರಕ್ಕೆ ಯಂತ್ರ ಮಂತ್ರ ತಂತ್ರ ಎಲ್ಲ ಮಾಡಿದ್ದಾರೆ. ತಂತ್ರಕಾಳಿಯ ಪ್ರಯೋಗ ಮಾಡಿದ್ದಾರೆ ನಿಮ್ಮ ಮೇಲೆ. ಪಾಸ್ಟ್ ಲೈಫಿಂದ ಇದೆ. ರಾತ್ರಿಲೇ ಮಾಡಿರೋ ಅಂಥದ್ದು. ನಿಮ್ಮದು ಇರ್ರೆಗ್ಯುಲರ್ ಪೀರಿಯಡು, ನಿಮ್ಮ ಬ್ಲಡ್ಡನ್ನು ತಗೊಂಡು ಹೋಗಿ ಮಾಡಿದ್ದಾರೆ. PCOD ಸಮಸ್ಯೆ ಇರಬಹುದು, ಓವರ್ ವೆಯ್ಟ್ ಇರಬಹುದು, ಹಾಸ್ಪಿಟ್ಲಲ್ಲಿ ಏನೋ ಕಾಯಿಲೆ ಇಲ್ಲ ಅಂತ ಬರಬಹುದು, ಅಥವಾ ಕಾಯಿಲೆ ನಿಮಗೂ ಅದಕ್ಕೂ ಸಂಬಂಧನೇ ಇಲ್ಲ, ಆ ಥರ ಏನೋ ಸಮಥಿಂಗ್ ಒಬೆಸಿಟಿ ಅಥವಾ ಹೆಚ್ಚು ಸಮಸ್ಯೆ ಮಾಡ್ತಾ ಇರೋವಂಥದ್ದು. ಡೆಫಿನೆಟ್ಲಿ ಈಗ ತಾನೇ ಹೇಳಿದೆ ಅನ್ನಪೂರ್ಣೇಶ್ವರಿಯ ಇನ್ನೊಂದು ರೂಪ ಅಂತ. ಗೌರಿ ದೇವಿ, ಗೌರಿನೇ ಕಾಳಿ, ಕಾಳಿನೇ ಗೌರಿ, ಗೌರಿನೇ ಕಾಳಿ, ಕಾಳಿನೇ ಗೌರಿ. ನೋಡಿ, ಈ ಇಬ್ಬರು ಡ್ಯುಯಲ್ ಪರ್ಸ್ನಾಲಿಟಿ ಇವರಿಬ್ಬರು ಏನಿದ್ದಾರೆ ನಿಮ್ಮ ಜೀವನನ ನರಕ ಮಾಡ್ತಿದ್ದಾರೆ. ಆ ತಾಯಿ ಒಂದು ಕೈಲಲ್ಲ 4 ಕೈಗಳಲ್ಲಿ ಇವರನ್ನ ಕಂಟ್ರೋಲ್ ಮಾಡ್ತಿದ್ದಾಳೆ ಅಂತ ಹೇಳಬಹುದು. ಸೊ ಇಬ್ಬರು ಮೇಲ್ ಪರ್ಸನ್ ಈಕ್ವಲ್ ಟು 1 ಫೀಮೇಲ್. ಇಮ್ಯಾಜಿನ್ ಮಾಡಿ ನೀವೆಷ್ಟು ಪವರ್ಫುಲ್ ಆಗಿದ್ದೀರಾ, ಎಷ್ಟು ಸ್ಟ್ರಾಂಗ್ ಆಗಿ ಇದ್ದೀರಾ ಅಂತ. ಎಲ್ಲ ಲೆಕ್ಕಾಚಾರದ ಪ್ರಕಾರವಾಗಿ ಹೋಗ್ತಾ ಇದೆ. ಲೆಕ್ಕಾಚಾರ ಮಾಡಿ ಅಳ್ದು ತೂಗಿ ಇದಕ್ಕೆ ಇದು ಹೀಗೆ ಹಗ್ಗ ಜಗ್ಗಾಟ ನಡೀತಾ ಇದೆ. ನೀನು 1 ಹೆಜ್ಜೆ ಮುಂದಿಟ್ರೆ ನಾನು 1 ಹೆಜ್ಜೆ ಮುಂದಿಡ್ತೀನಿ, ನೀನು 1 ಹೆಜ್ಜೆ ಹಿಂದಿಟ್ರೆ ನಾನು 1 ಹೆಜ್ಜೆ ಹಿಂದಿಡ್ತೀನಿ. ದೇವಿ ಇಲ್ಲಿ ರಣ ಕೇಕೆ ಹಾಕಿ ನಿಂತಿದ್ದಾಳೆ ನಿಮ್ಮ ರಕ್ಷೆಗೆ. ಏನು ಹೇಳಿ, ನನಗೆ ಒಂಥರ ಮೈಯೆಲ್ಲ ಜುಮ್ ಅಂತ ಇದೆ, ನಿಜವಾಗ್ಲೂ ಮೈಯೆಲ್ಲ ಜುಮ್ ಅಂತ ಇದೆ. ನಂಗೆ ಕೂದಲೆಲ್ಲ ಹಾಗೆ ಇದಾಗ್ಬಿಟ್ಟಿದೆ. ಅಷ್ಟು ಐ ಕ್ಯಾನ್ ಇಮ್ಯಾಜಿನ್. ನಿಮಗೆ ಇಮ್ಯಾಜಿನ್ ಮಾಡೋಕ್ಕಾಗ್ತಿಲ್ಲ. ನಿಮ್ಮ ಲೈಫಲ್ಲಿ ಇಷ್ಟು ಕಷ್ಟ ಕೊಟ್ಟಿದ್ದಾರೆ, ಇಷ್ಟು ನೋವು ಕೊಟ್ಟಿದ್ದಾರೆ, ಇಷ್ಟು ಸಮಸ್ಯೆ ಮಾಡಿದ್ದಾರೆ. ದೇವರಿಲ್ಲ, ದಿಂಡ್ರಿಲ್ಲ, ಅದಿಲ್ಲ ಇದಿಲ್ಲ, ಎಲ್ಲ ಕಳ್ಕೊಂಡೆ, ಎಲ್ಲರನ್ನೂ ಕಳ್ಕೊಂಡೆ. ಬಟ್ ನಿಮ್ಮ ಬ್ಯಾಟಲ್ ಏನಿದೆ, ನಿಮ್ಮ ಈ ಒಂದು ಯುದ್ಧ ಏನಿದೆ, ನಿಮ್ಗೆ ಅದರ ಅರಿವೂ ಇಲ್ಲ. ಈ ಪಾಸ್ಟ್ ಲೈಫ್ ಎನಿಮಿನ ಏನು ಕರ್ಕೊಂಡು ಈ ಲೈಫಲ್ಲಿ ಜನ್ಮ ತಗೊಂಡಿದ್ದೀರಾ. 3 ಜನ ಒಂದೇ ಸತಿ ಒಂದೇ ಲೈನಲ್ಲಿದ್ದೀರಾ. ಎಷ್ಟು ಸೂಕ್ಷ್ಮವಾಗಿ ತಾಯಿ ಆ ಒಂದು ಸೂಕ್ಷ್ಮ ಗೆರೆಯಲ್ಲಿ ಆಟ ಆಡ್ತಿದ್ದಾಳೆ ಅಂದರೆ ಆ ತಾಯಿಗೆ ನಾವು ವಾವ್ ಶಭಾಷ್ ಅಂತ ಹೇಳಬೇಕು. ಆ ಥರ ಎನರ್ಜಿ ಇದೆ. ನಾವು ಎಷ್ಟರ ಮಟ್ಟವರು, ಒಂದು ಸಾಮಾನ್ಯ ಹುಳು ನಾವು ಆ ತಾಯಿಯ ಅಗಾಧವಾದ ಶಕ್ತಿಯ ಮುಂದೆ. ಅಂಥದ್ರಲ್ಲಿ ತನ್ನನ್ನೇ ಪೂಜೆ ಮಾಡುವಂಥ ತಾಂತ್ರಿಕರ ಮುಂದೆ ನಿಮ್ಮನ್ನು ರಕ್ಷಣೆ ಮಾಡಲಿಕ್ಕೆ ತನ್ನದೇ ಇನ್ನೊಂದು ರೂಪದಲ್ಲಿ ತಾಯಿ ಅವರ ಮುಂದೆನೇ ನಿಲ್ತಿದ್ದಾಳೆ. ಇಲ್ಲಿ ನನಗೆ ಗೋಚರ ಆಗ್ತಾ ಇರೋವಂಥದ್ದು, ನನಗೆ ವರ್ಣಿಸಲಿಕ್ಕೆ ಸಾಧ್ಯ ಇಲ್ಲ. ಯಾವುದೋ ಜನ್ಮದ ಪುಣ್ಯ ಇದ್ದರೆ ಮಾತ್ರ ನಾನು ಇದನ್ನು ಇಲ್ಲಿ ನೋಡಲಿಕ್ಕೆ ಸಾಧ್ಯ ಆಗ್ತಿದೆ ಅಷ್ಟೇ. ಇಷ್ಟು ಸಾಸಿವೆಗಿಂತ ಕಡಿಮೆ ಕೂಡ ನೀವು ಭಯ ಪಡುವಂಥ ಅಗತ್ಯ ಇಲ್ಲ, ಸೋಲೊಪ್ಕೊಳ್ಳುವಂಥ ಅಗತ್ಯ ಕೂಡ ಇಲ್ಲ. ನಿಜವಾಗ್ಲೂ ದುಮ್ಮಂತಿದೆ, ಮೈಯೆಲ್ಲ ವೈಬ್ರೇಟ್ ಆಗ್ತಿದೆ ನನಗೆ. ಎಷ್ಟು 2 ತಲೆ ಸರ್ಪದ ಹಾಗೆ 2 ರೀತಿಲಿ, ಏನು ಮುಖವಾಡ ಹಾಕ್ಕೊಂಡು ಅಥವಾ ಗೋಮುಖ ವ್ಯಾಘ್ರದ ರೀತಿ, ಎಲ್ಲರೂ ನಿಮ್ಮವರೇ, ಎಲ್ಲವೂ ನಿಮ್ಮಿಂದನೇ ಆಗಿದ್ದು ಅಂತ ಅವರು ನಿಮ್ಮ ಮೇಲೆ ಏನು ಗೂಬೆ ಕೂಡಿಸ್ತಿದ್ದಾರೆ, ಅದಕ್ಕೂ ತಕ್ಕ ಪ್ರತಿಫಲ ಸಿಗುತ್ತೆ ಮುಂದಿನ ದಿನಗಳಲ್ಲಿ.
ಕಾಲಾಯ ತಸ್ಮೈ ನಮಃ ಅಲ್ಲ, ಕಾಲಕ್ಕೆ ನಾನು ಕಾಲಾತೀತವಾಗಿ ನಿಂತಿದ್ದೀನಿ ಇಲ್ಲಿ ಅಂತ ಕಾಲ ರಾತ್ರಿ ಹೇಳ್ತಿದ್ದಾರೆ. ಕುರುಕುಲ ಹೋಗಿದ್ದು ನಿಮ್ಗೆಲ್ರಿಗೂ ನೆನಪಿರಬಹುದು. ಅಷ್ಟೇ ಭಯಾನಕವಾಗಿ ನಿನ್ನ ಶತ್ರುಗಳನ್ನ ಕೂಡ ನಾನು ದಮನ ಮಾಡ್ತೀನಿ. ನಾನು ದುರ್ಗಾ ಕಾಳಿ ಅಂತ ಹೇಳ್ತಿದ್ದಾರೆ. ನಾನು ದುರ್ಗಾ ಕಾಳಿ, ನಾನು ತ್ರಿಶೂಲಧಾರಿಣಿ, ಗೌರಿನೂ ನಾನೇ ಕಾಳಿನೂ ನಾನೇ ಅಂತ ಹೇಳ್ತಿದ್ದಾಳ ತಾಯಿ. ಮಹಾಕಾಳಿನೂ ನಾನೇ, ಮಹಾಗೌರಿನೂ ನಾನೇ ಅಂತ ದುರ್ಗಾ ಕಾಳಿ ಇದ್ದಾರೆ. ನನಗೆ ಮಾತೇ ಬರ್ತಿಲ್ಲ. ಇಲ್ಲೂ ಕೂಡ 11 ಇದೆ, ಟೈಮು ಕೂಡ 11 ಇದೆ. ದುರ್ಗಾ ಕಾಳಿ ಇದ್ದಾಳೆ. ನನ್ನ ತ್ರಿಶೂಲಕ್ಕೆ ಅವನ ಶಿರನ ಹೀಗೆ ನಾನು ಹಾಕ್ತೀನಿ ಅಂತ ನಂಗೆ ಆ ಫೋರ್ಸ್ ಕಾಣ್ತಿದೆ. ಹೀಗೆ ಎತ್ಕೊಂಡು ತಲೆನ ಹೀಗೆ ತ್ರಿಶೂಲಕ್ಕೆ ಹಾಕಿ ಹಿಂಗೆ ಚುಚುದಂಗೆ ಕಾಣ್ತಿದೆ. ದೇವಿ ಮಾ ಕಾಳಿ ಇದ್ದಾಳೆ. ಮುಂದಿನ ಜನ್ಮಕ್ಕೆ ಇದ್ಯಾವುದೂ ಇರಲ್ಲ. ಒಂದು ದೈವದ ಆಶೀರ್ವಾದದ ಸಂತಾನವಾಗಿ ಬದಲಾಗ್ತೀಯ, ಭಯ ಬೇಡ ಅನ್ನುವಂಥದ್ದು ಇದೆ. ಮುಂದಿನ ದಿನಗಳಲ್ಲಿ ನಿಜವಾಗ್ಲೂ ನಿಮಗೆ ಒಂದು ಈ ಸಂಹಾರದ ಕಥೆ ಏನಿದೆ, ಈ ಒಂದು ಫೈಟಿಂಗ್ ಬ್ಯಾಟಲ್ ಏನಿದೆ, ಈ ಲೈಫಲ್ಲಿ ನೀವು ಶತಾಯಗತಾಯ ಎಂಡ್ ಮಾಡ್ಕೊಳ್ಬೇಕು. ಸೊ ನಿಮ್ಮ ಬರ್ತ್ ಏನಿದೆ ಜೀವನದಲ್ಲಿ ಒಂದು ಉದ್ದೇಶಕ್ಕಾಗಿ ಈ ಬರ್ತ್ ಆಗಿರೋದು. ನಿಮ್ಮ ಈ ಜನ್ಮದ ಉದ್ದೇಶ ದುಷ್ಟಶಕ್ತಿಯ ಅಂತ್ಯ ನಿಮ್ಮ ಮುಖಾಂತರ ಆಗಬೇಕು ಅಂತ. ಎಷ್ಟೋ ಜನ್ಮಗಳ ಶತ್ರು ಈ ಜನ್ಮದಲ್ಲಿ ಅಳಿಬೇಕು ಅಂತ. ಒಂದು ಕೆಟ್ಟ ಕಣ್ಣು, ಒಂದು ಕೆಡುಗಣ್ಣು ಅಂತಾರಲ್ಲ, ಕೇಡುಗಣ್ಣು ಆ ಥರ ಕಣ್ಣನ್ನ ಇಲ್ಲ ಅನ್ನಿಸ್ಬೇಕು ಅಂತ. ಥರ್ಡ್ ಐ ಶಕ್ತಿ ಈಸ್ ಮೋರ್ ಪವರ್ಫುಲ್ ಅಲ್ವಾ. ಶಿವ ಯಾರಿಗೂ ಮೋಸ ಮಾಡಿಲ್ಲ, ಎಲ್ರಿಗೂ 3ನೇ ಕಣ್ಣು ಕೊಟ್ಟಿದ್ದಾನೆ. ಸೊ ಅದನ್ನ ದುರುಪಯೋಗ ಪಡಿಸ್ಕೊಂಡ್ರೆ, ಹೆಣ್ಣಿನ ಮೇಲೆ ಕೆಟ್ಟ ದೃಷ್ಟಿನ ಹಾಕಿದ್ರೆ, ಈವನ್ ನಾನಿಲ್ಲಿ ಬರೀ ಹೆಣ್ಣು ಅಂತ ಹೇಳಿದಕ್ಕೆ ಯಾರು ಕೋಪ ಮಾಡ್ಕೊಳ್ಬಾರ್ದು. ಗಂಡಾಗ್ಲಿ ಹೆಣ್ಣಾಗ್ಲಿ, ಸೊ ಶೀಲ ಅನ್ನೋದು ಎಲ್ರಿಗೂ ಇಂಪಾರ್ಟೆಂಟ್. ಗಂಡು ಮಕ್ಕಳ ಶೀಲ ಕೂಡ ಹಾಳು ಮಾಡ್ತಿದ್ದಾರೆ, ಆಯ್ತಾ. ಸೊ ಫೆಮಿನೈನ್ ಎನರ್ಜಿ ಅವರಲ್ಲಿ ಹೆಚ್ಚು ಆಕ್ಟಿವ್ ಆಗಿರುತ್ತೆ. ಹಾಗಾಗಿ ಗಂಡು ಮಕ್ಕಳು ಕೂಡ ಆ ಥರ ದೌರ್ಜನ್ಯಕ್ಕೆ ಒಳಗಾಗ್ತಾರೆ. ಫೀಮೇಲ್ ಪರ್ಸನ್ನಲ್ಲಿ ಮಸ್ಕ್ಯುಲಿನ್ ಎನರ್ಜಿ ಜಾಸ್ತಿ ಆಕ್ಟಿವೇಟ್ ಆಗಿರುತ್ತೆ. ಹಾಗಾಗಿ ಗಂಡು ಮಕ್ಕಳ ಮೇಲೆ ದಬ್ಬಾಳಿಕೆ ಮಾಡ್ತಾರೆ. ಸೊ ಇದು ಏನಿದೆ ಈ ಲೈಫಲ್ಲಿ ಎಂಡ್ ಮಾಡ್ಕೊಳ್ಳಿ. ನೋ ಮ್ಯಾಟರ್ ಹೌ ಡಿಫಿಕಲ್ಟ್, ಯು ಆರ್ ನಾಟ್ ಅಲೋನ್. ಹಿಂಗ್ ಚಿಟ್ಕೆ ಹೊಡೆದು ಎಲ್ರೂ ಕರಿತಿದ್ದಾಳೆ ಬಾ 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 ಅಂತ. ಯಾರಾದರೂ ಇದನ್ನ ಮಹಿಷಾಸುರ ಮರ್ದನ ದೇವಿ ಮಹಾತ್ಮೆನ ಓದಿದ್ರೆ ಅರ್ಥ ಆಗತ್ತೆ. ತಾಯಿ ವೀರವೇಶ ಅದು ಕೂಡ ಕಡಿಮೆನೆ. ಚಾಮುಂಡೇಶ್ವರಿ ಮಹಿಷಾಸುರನ ಅಥವಾ ಶುಂಭ ನಿಶುಂಭರ್ನೆಲ್ಲ ಏನು ಕೊಂದ್ಲು ಅದು ಕೂಡ ಕಡಿಮೆನೆ. ಅಷ್ಟು ಮೆಂಟಲಿ ಟ್ರಿಗರ್ ಆಗಿದ್ದಾಳೆ ಅಮ್ಮ ಇಲ್ಲಿ. ಫಿಸಿಕಲಿಗಿಂತ ಅಮ್ಮ ಮೆಂಟಲಿ ಟ್ರಿಗರ್ ಆಗಿದ್ದಾಳೆ. ಎಸ್ಪೆಷಲಿ ನಿಮ್ಮ ಕಣ್ಣೀರು, ನಿಮ್ಮ ರಕ್ತ ಸಿಕ್ತ ಅಧ್ಯಾಯ ಎಲ್ರಿಗೂ ಒಂದು ಪಾಠವಾಗಿ ಇದೆ. ಸೊ ನಿಮ್ಮ ಲೈಫ್ ಪರ್ಪಸ್ ಈ ಬರ್ತ್ ತುಂಬ ಇಂಪಾರ್ಟೆಂಟ್ ಅಂತ ಇದೆ. ಸೊ ನಿಮ್ಮಲ್ಲಿ ಗ್ರಹಣದ ದಿನ ಯಾರೋ ಹುಟ್ಟಿರೋರಿದ್ರೆ ನಿಮಗೆ ಶಿವನ ಮತ್ತು ಶಿವ ಶಕ್ತಿಯ ಆಶೀರ್ವಾದ ಇದೆ, ಕಾಳಿಕಾ ದೇವಿಯ ಆಶೀರ್ವಾದ ಇದೆ ಅನ್ನುವಂಥದ್ದು ಇದೆ. ನಂಗೆ ಗೊತ್ತಿಲ್ಲ ಇಲ್ಲಿ ಹೇಳಬೇಕೋ ಇಲ್ವೋ, ನಂಗೆ ಬಂದಿದ್ದು ಹೇಳ್ತೀನಿ ಅಷ್ಟೇ. ನಾನು ತುಂಬ ಚಿಕ್ಕವಳು, ನಿಮ್ಮಷ್ಟು ಜ್ಞಾನ ಇಲ್ಲ ನನಗೆ. ಮುಂದಿನ ದಿನಗಳಲ್ಲಿ ಅಶ್ವತ್ಥಾಮ ಅವರಿಗೆ ಏನು ಒಂದು ಶಾಪ ಇತ್ತು ಅದು ವಿಮೋಚನೆ ಆಗಿ ಅವರು ನೆಕ್ಸ್ಟು ರೀಬರ್ತ್ ಆಗ್ತಾರೆ ಅಂತ ಇದೆ. ಸೊ ಕಪಾಲಿ ಬಂದರೆ ಕಪಾಲಿನೇ ಅನ್ನಪೂರ್ಣೇಶ್ವರಿಯ ಇನ್ನೊಂದು ರೂಪ. ಇದು ಅಂಗಾಳ ಪರಮೇಶ್ವರಿ. ಕಪಾಲಿ ಅಂದರೆ ಅಂಗಾಳ ಪರಮೇಶ್ವರಿ. ಗೊತ್ತಿಲ್ಲ ನನಗೆ ಅದ್ರ ಬಗ್ಗೆ ಅಷ್ಟೊಂದು, ಆದರೆ ಅಂಗಾಳ ಪರಮೇಶ್ವರಿ ದೇವಸ್ಥಾನದಲ್ಲಿ ಕಪಾಲ ಅಂತ ಇರುತ್ತೆ, ಹಾಗಾಗಿ ನನಗೆ ಅದು ಗೊತ್ತು. ಓಕೆ, ಸೊ ಎಸ್. ಇನ್ನು ಯಾರಾದರೂ ಉಳ್ದಿದ್ದಾರಾ ಅನ್ನೋ ರೀತಿಯಲ್ಲಿ ನೋಡ್ತಿದ್ದಾಳೆ ತಾಯಿ. ನೀನು ನೋಡ್ತೀಯ, ಸುಮ್ಮನೆ ಇರು. ಇನ್ನು ಯಾರಾದರೂ ಉಳ್ದಿದ್ರೆ ನಂಗೆ ಮಾಹಿತಿ ಕೊಡು, ನಾನು ಹೋಗ್ತೀನಿ ಅನ್ನೋ ರೀತಿಯಲ್ಲಿ ಇರ್ತಾಳೆ.
ನನಗೆ ತುಂಬ ಮಾತೇ ಬರ್ತಿಲ್ಲ, ಆ ಥರ ಇದೆ. ಇಲ್ಲಿ ಬ್ಯಾಟಲ್ ನನ್ನ ಕಣ್ಮುಂದೆ, ಆ ಯುದ್ಧ ನನ್ನ ಕಣ್ಮುಂದೆ ಇರೋ ಥರ ಇದೆ. ಒಂದೇ ಒಂದು ಸೂಕ್ಷ್ಮವಾದ ಎಳೆಲಿ ತಾಯಿ ಆಟ ಆಡ್ತಿದ್ದಾಳೆ. ಒಂಚೂರು ಯಾಮಾರಿದ್ರು ಇಲ್ಲ ನಿಮ್ಮ ಜೀವಕ್ಕೆ ತೊಂದರೆ, ಇಲ್ಲ ಅವರ ಜೀವಕ್ಕೆ ತೊಂದರೆ. ಅವರು ತಂತ್ರ ವಿಧಾನದ ಮುಖಾಂತರ ತಾಯಿನ ಹೋಲಿಸ್ಕೊಂಡಿರೋದ್ರಿಂದ ಅಮ್ಮನಿಗೆ ಅವರು ಮುಖ್ಯ. ನೀವು ಭಕ್ತಿ ಮಾರ್ಗದಲ್ಲಿ ಬಂದಿರೋದ್ರಿಂದ ಅಮ್ಮಂಗೆ ನೀವು ಮುಖ್ಯ. ಸೊ ಹಾಗಾಗಿ ಎರಡು ಕಣ್ಣುಗಳ ಆಟಗಳ ನಡುವೆ ನ್ಯಾಯ ಅನ್ಯಾಯದ ತೀರ್ಮಾನನ ತಾಯಿ ಕೈಗೊಳ್ತಾಳೆ. ಅಲ್ಲಿವರೆಗೂ ತಾಳ್ಮೆಯಿಂದ ಇರಬೇಕು. ಹಾಗಾಗಿ ಭಕ್ತ ಮಹಾಶಯರಲ್ಲಿ ವಿನಂತಿ. ಬನ್ನಿ ಇವಾಗ 3 ಕಾರ್ಡ್ ಇಡ್ತೀನಿ. ಸೊ ಏನು ಬರಬಹುದು ನೋಡೋಣ. ಓಕೆ, 3ನೇದು ಯಾಕೋ ಬರ್ತಾ ಇಲ್ಲ. 3ನೇದು ನಿಮ್ಮ ಯಾರು 3ನೇದು ಆಯ್ಕೆ ಮಾಡ್ಕೊಳ್ತೀರಾ, ನಿಮ್ಮ ಲೆಕ್ಕಾಚಾರ ತುಂಬ ದೊಡ್ಡದಿದೆ. ಆ್ಯಕ್ಚುಲಿ ಇನ್ನು ನಿಮ್ಮದು ನೆವರ್ ಎಂಡಿಂಗ್ ಸ್ಟೋರಿ ಇದೆ. ಓಕೆ, 3ನೇ ಕಾರ್ಡು ಕೊಡುತ್ತಾ ಈ ಒಂದೇ ಒಂದು. ಅಟ್ಲೀಸ್ಟ್ ಸಮಾಧಾನಕ್ಕಾದರೂ ಕೊಡು. ಓಕೆ, ಓಕೆ, ಥ್ಯಾಂಕ್ ಯು. ಬಾಟಮ್ ಆಫ್ ದಿ ಡೆಕ್ ನಿತ್ಯ ಕಾಳಿ ಇದ್ದಾರೆ. ದಕ್ಷಿಣ ಕಾಳಿ, ನಿತ್ಯ ಕಾಳಿ. ನಿತ್ಯ ದೇವಿನ ಪೂಜೆ ಮಾಡಿ, ಶ್ರೀಚಕ್ರ ಯಂತ್ರ ಆರಾಧನೆ ಮಾಡಿ, ತಾಯಿ ಮತ್ತು ಶಂಕರಾಚಾರ್ಯರು ಆಟ ಆಡ್ತಿದ್ರಂತೆ. ಯಾರು ಸೋಲ್ತಾರೋ ಅವ್ರ ಮಾತು ಕೇಳಬೇಕು ಅಂತ. ಅಂದರೆ ಕಾಳಿ ನಾನು ನಿನ್ನನ್ನು ತಿಂದ್ಬಿಡ್ತೀನಿ ಅಂತ ಶಂಕರಾಚಾರ್ಯರಿಗೆ ಹೇಳಿದಾಗ ಅವರು ಇಲ್ಲ ಆಟ ಆಡೋಣ, ಗೆದ್ದರೆ ನೀನು ನನ್ನ ತಿನ್ನು, ಇಲ್ಲ ನಾನು ಹೇಳ್ದಂಗೆ ನೀನು ಕೇಳು, ಇಲ್ಲ ನೀನು ಹೇಳ್ದಂಗೆ ನಾನು ಕೇಳ್ತೀನಿ ಅಂತ. ಆಯಿತು ಅಂತ ಇಬ್ಬರು ಆಟಕ್ಕೆ ಕೂತ್ಕೊಂಡ್ರಂತೆ. ಶಂಕರಾಚಾರ್ಯರು ಅಮ್ಮನ ಜೊತೆ ಆಟ ಆಡ್ತಾ ಆಡ್ತಾ ಇದು ಲಲಿತಾ ಸಹಸ್ರನಾಮನ ರಚಿಸ್ತಾ ಶ್ರೀಚಕ್ರನ ರಚನೆ ಮಾಡಿಬಿಟ್ಟು ಶ್ರೀಚಕ್ರದಲ್ಲಿ ಅಮ್ಮನ್ನ ಬಂದಿ ಮಾಡಿಬಿಟ್ರಂತೆ. ಆವಾಗ ಅಮ್ಮ ಶ್ರೀಚಕ್ರದಲ್ಲಿ ಬಂದಿಯಾಗಿ ಅಮ್ಮ ಸಾಫ್ಟ್ ಆಗಿಬಿಟ್ರಂತೆ, ಅಂದರೆ ಶಾಂತವಾಗಿಬಿಟ್ಲಂತೆ. ಸೊ ಹಾಗಾಗಿ ಅಮ್ಮ ಶ್ರೀಚಕ್ರದಲ್ಲಿ ಯಾವಾಗಲೂ ಇರ್ತಾಳೆ. ಎಲ್ಲ ಜಾಗೃತವಾಗಿರುವಂಥ ಶಕ್ತಿಗಳು ಶ್ರೀಚಕ್ರದಲ್ಲಿ ನೆಲೆಸಿರುತ್ತೆ. ಹಾಗಾಗಿ ಆ ಶ್ರೀಚಕ್ರ ಪ್ರತಿಯೊಂದು ಮನೆಯಲ್ಲೂ ಪೂಜೆ ಮಾಡೋದ್ರಿಂದ ಶಕ್ತಿ, ಭಕ್ತಿ, ಯುಕ್ತಿ ಜೊತೆಗೆ ಧನಧಾನ್ಯ ಸಂಪತ್ತು, ವಿದ್ಯಾ ಸಂಪತ್ತು, ಜ್ಞಾನ ಸಂಪತ್ತು, ಹಣದ ಸಂಪತ್ತು ಎಲ್ಲವೂ ಕೂಡ ಚೆನ್ನಾಗಿರುತ್ತೆ. ಜೊತೆಗೆ ವೈವಾಹಿಕ ಜೀವನ ಕೂಡ ಚೆನ್ನಾಗಿರುತ್ತೆ. ಎಸ್ಪೆಷಲಿ ದಂಪತಿಗಳು ಕೂತ್ಕೊಂಡು ಪೂಜೆ ಮಾಡೋದ್ರಿಂದ ಇನ್ನು ಹೆಚ್ಚು ಒಳ್ಳೆಯದಾಗುತ್ತೆ. 30ನೇ ನಂಬರ್ ಇದೆ. 30 ದಿನ ಬಿಡ್ದಿರ ಶ್ರೀಚಕ್ರ ಆರಾಧನೆಯನ್ನು ಮಾಡಿ ಯಾರ್ಯಾರು ಏನೇನು ಸಮಸ್ಯೆಯಲ್ಲಿದ್ದೀರೋ ಎಲ್ಲ ಸಮಸ್ಯೆಗಳು ಬಗೆಹರಿಸ್ತೀನಿ ಅನ್ನುವಂಥದ್ದು ಇಲ್ಲಿ ಈ ಯಂತ್ರದಿಂದ ಬಂದಿರುವಂಥ, ಈ ಕಾರ್ಡಿಂದ ಬಂದಿರುವಂಥ ಸಂದೇಶ. ನನ್ನ ಕ್ಯಾಮ್ರಾ ಯಾಕೆ ಡಲ್ ಆಗ್ತಿದೆ? ಓಕೆ, 1ನೇದು, 2ನೇದು, 3ನೇದು. 1ನೇದು ಯಾರು ಆಯ್ಕೆ ಮಾಡಿದ್ದೀರಾ? ಓ ಭಯ ಆಗೋಯ್ತು ನನಗೆ. ಚಾಮುಂಡಾದೇವಿ ಇದೆ. ಆ್ಯಕ್ಚುಲಿ ನನ್ನ ಕಾರ್ಡ್ ನೋಡೇ ಇಲ್ಲ. ಡೆಕ್ ಬಂದಿದ್ದ ತಕ್ಷಣ ಹಾಗೆ ರೀಡಿಂಗಿಗೆ ಕೂತ್ಕೊಂಡೆ. ಯಾವ್ಯಾವ ಕಾರ್ಡ್ ಇದೆ ಅಂತಲೂ ನೋಡಲಿಲ್ಲ. ಹಾಗಾಗಿ ಸ್ವಲ್ಪ ಜಾಸ್ತಿ ಭಯ ಆಯಿತು. ಚಾಮುಂಡಾದೇವಿ ಇದ್ದಾಳೆ. ಚಂಡಮುಂಡರನ್ನು ಸಂಹರಿಸಿದ ಮೇಲೆ ಅವರ ಎನರ್ಜಿನ ಬೇರೆ ಯಾರೋ ದುರುಪಯೋಗ ಪಡಿಸ್ಕೊಂಡ್ರಲ್ಲ, ಆ ಕಥೆನ ಇದು ಹೇಳ್ತಾ ಇದೆ. ಆ್ಯಕ್ಚುಲಿ ಅದನ್ನು ಬಿಟ್ಟಾಕೋಣ. ನಿಮ್ಮ ಮೈಂಡನ್ನು ಕ್ಲಿಯರಾಗಿ ಇಟ್ಕೊಳ್ಳಿ. ನಿಮ್ಮ ಮೈಂಡಿಗೆ ಕ್ಲಾರಿಟಿ ಇರಲಿ. ನೀವು ಸರಿಯಾಗಿ ಥಿಂಕ್ ಮಾಡ್ತಾ ಇಲ್ಲ, ಹೇಗಂದರೆ ಹಾಗೆ ಯೋಚನೆ ಮಾಡ್ತಿದ್ದೀರಾ. ಸೊ ಹಾಗಾಗಿ ನಿಮ್ಮ ಕೂದಲನ್ನ ಹಾಗೆ ಬಿಡಬೇಡಿ. ನಿಮ್ಮ ಆರೋಗ್ಯದ ಕಡೆ ಗಮನನ ಕೊಡಿ. ಎಸ್ಪೆಷಲಿ ನಿಮ್ಮ ಬೋನ್ ಕಡೆ, ನಿಮ್ಮ ನೇಲ್ಸ್ ಎಲ್ಲ ಎಲ್ಲಂದರೆ ಅಲ್ಲಿ ಹಾಕಬೇಡಿ.
ನಿಮ್ಮ ಹೇರ್ನ ಎಲ್ಲಂದರಲ್ಲಿ ಹಾಕಬೇಡಿ. ಸೊ ನಿಮ್ಮ ಮೈಂಡ್ ಕಂಟ್ರೋಲಲ್ಲಿ ಇಟ್ಕೊಳ್ಳಿ, ಪಾಸಿಟಿವ್ ಆಗಿ ಥಿಂಕ್ ಮಾಡಿ ಅಂತ ಇದೆ. ಸೊ ನಿಮ್ಗೆ ಏನೇ ನೆಗೆಟಿವಿಟಿ ಇದ್ರೂ ಆ ತಾಯಿ ತೆಗೆದು ಹಾಕ್ತಾಳೆ. ಸದ್ಯಕ್ಕೆ ನೀವು ಚಾಮುಂಡೇಶ್ವರಿನ ಆರಾಧನೆ ಮಾಡಿ ಅಥವಾ ಚಾಮುಂಡೇಶ್ವರಿಯ ದೇವಸ್ಥಾನಕ್ಕೆ ಹೋಗ್ಬಿಟ್ಟು ಬನ್ನಿ, ಇದರಿಂದ ಹೆಚ್ಚು ಅನುಕೂಲ ಆಗುತ್ತೆ. ಎರಡನೇದು ಯಾರು ಆಯ್ಕೆ ಮಾಡಿದ್ದೀರಾ? ಮಾತಂಗಿ. ಈ ಕಾರ್ಡ್ ನನಗೆ ಬಂದಂಗೆ ಅನ್ನಿಸ್ತಿದೆ ನನಗೆ. ಸೊ ಆ್ಯಕ್ಚುಲಿ ನಾನು 3ನೇದು ಆಯ್ಕೆ ಮಾಡಿರೋದು, ಆದರೂ 2ನೇದರಲ್ಲಿ ಏನು ಬಂತು ಅಂತ ನೋಡೋಣ. ನಿಮಗೆ ಬರ್ತಿರುವಂಥ ಮೆಸೇಜಸ್, ನೀವು ಮಾಡ್ತಿರುವಂಥ ಕೆಲಸ, ಒಂದು ಕಡೆ ನೀವು ಶಾಂತಿ ದೂತರಾಗೂ ಇದ್ದೀರಾ, ಇನ್ನೊಂದು ಕಡೆ ಅಗ್ರೆಸಿವ್ ಎನರ್ಜಿಲೂ ಇದ್ದೀರಾ, ಒಂದು ಕಡೆ ನೀವು ರಕ್ತಸಿಕ್ತ ಅಧ್ಯಾಯನ ಕೂಡ ಹೇಳ್ತಿದ್ದೀರಾ. ಎಸ್ಪೆಷಲಿ ನಿಮ್ಮ ಕೈಗಳನ್ನ ಉಪಯೋಗಿಸ್ಕೊಂಡು ನೀವೇನೋ ಒಂದು ಒಳ್ಳೆ ಹೆಸರು ಮಾಡ್ತಿದ್ದೀರಾ, ಅಥವಾ ನಿಮ್ಮ ಕೈ ತುಂಬ ಇಂಪಾರ್ಟೆಂಟ್ ಅಂತ ಅನಿಸುತ್ತೆ. ಸೊ ಹಾಗಾಗಿ ನಿಮ್ಮ ಕೈಗಳನ್ನ ನೀವು ಬಳಸದೇ ಇರೋ ಹಾಗೆ ತಡಿತಾ ಇದ್ದಾರೆ ಅನ್ನುವಂಥದ್ದು ಕೂಡ ಇದೆ. ಜೊತೆಗೆ ನೀವು ಕೂತು ಜಾಗದಲ್ಲೇ ಕೂತಿರಬೇಕು, ನೀವು ಎಲ್ಲೂ ಒಂದು ರೀತಿ ಹೆಸರು ಮಾಡೋದಾಗಲಿ, ಒಳ್ಳೆ ರೀತಿಯಲ್ಲಿ ಬೆಳೆಯೋದಾಗಲಿ ಆಗಬಾರ್ದು ಅನ್ನುವಂಥ ರೀತಿಯಲ್ಲಿ ನಿಮ್ಮನ್ನು ಒಂದು ರೀತಿ ಬೆಡ್ ರೀಡನ್ ಥರ ಮಾಡುವಂಥ ಉದ್ದೇಶನ ಅವರು ಒಂದಿಷ್ಟು ಪ್ರಯೋಗಗಳನ್ನ ನಿಮ್ಮ ಶತ್ರುಗಳು ಮಾಡಿದ್ದಾರೆ, ಅಥವಾ ಮಾಡಿದ್ರು, ಅಥವಾ ಮಾಡ್ತಿದ್ದಾರೆ, ಅಥವಾ ಅದು ರಿಲೀಸ್ ಕೂಡ ಆಗಿರಬಹುದು. ಯಾಕೆಂದರೆ ಬಹಳಷ್ಟು ಎನರ್ಜೀಸ್ ಇದೆ. ಸದ್ಯಕ್ಕೆ ನೀವು ಹಾಕ್ಕೊಳ್ಳುವಂಥ ಪಿಲ್ಲೋನ ಎತ್ತೆಸ್ದುಬಿಟ್ಟು ಬೇರೆ ಪಿಲ್ಲೋನ ತೊಗೊಂಬನ್ನಿ. ಜೊತೆಗೆ ನಿಮ್ಮ ಡ್ರೆಸ್ಸಿಂಗ್ ಸೆನ್ಸನ್ನು ಸ್ವಲ್ಪ ಚೇಂಜ್ ಮಾಡ್ಕೊಳ್ಳಿ. ನಿಮ್ಮ ಕೈಗಳಿಗೆ ಒಂದಷ್ಟು ಬಲ ಇಲ್ದಿರೋ ಹಾಗೆ ಮಾಡಿದರೆ, ನಿಮ್ಮ ಕೈನ ಕಂಟ್ರೋಲ್ ಮಾಡ್ತಿದ್ದಾರೆ. ಯಾಕೆ ಅಂದರೆ ಅವರಿಗೆ ಭಯ ಇದೆ ನೀವು ಅವರನ್ನು ಸುಮ್ಮನೆ ಬಿಡೋದಿಲ್ಲ ಅಂತ. ಹಾಗಾಗಿ ನೀವು ಅಷ್ಟೊಂದು ತಲೆ ಕೆಡಿಸ್ಕೊಳ್ಬೇಡಿ. ಸದ್ಯಕ್ಕೆ ನೀವು ಮಾತಂಗಿ ದೇವಿ ಅದು ತುಂಬ ದೊಡ್ಡ ಎನರ್ಜಿ ಆಗೋಗುತ್ತೆ. ನೀವು ಅಷ್ಟೊಂದೇನು ಸಮಸ್ಯೆನ ಇದು ಮಾಡ್ದಿರ ರಾಜರಾಜೇಶ್ವರಿ ದೇವಸ್ಥಾನಕ್ಕೆ ಹೋಗಿ ಸಮಸ್ಯೆನ ಬಗೆಹರಿಸ್ಕೊಳ್ಳಿ, ಅಥವಾ ಒಂದು ದೀಪನ ಹಚ್ಬಿಟ್ಟು ಬನ್ನಿ, ಇಲ್ಲ ಬನಶಂಕರಿ ದೇವಿಗೆ ಹೋಗಿ, ಇಲ್ಲ ಅಂದರೆ ಸರಸ್ವತಿ ದೇವಿಗೆ ಹೋಗಿ ಪ್ರಾರ್ಥನೆಯನ್ನು ಮಾಡಿ. ನಿಮ್ಮ ಶತ್ರುಗಳೆಲ್ಲರೂ ಕೂಡ ನಾಶ ಆಗ್ತಾರೆ ಅನ್ನುವಂಥದ್ದು ಇದೆ. ಎಸ್ಪೆಷಲಿ ನಿಮ್ಮ ಬಳೆಗಳನ್ನ ಕೂಡ ಯಾರೋ ತೊಗೊಂಡು ಹೋಗಿ ಒಂದಷ್ಟು ನೆಗೆಟಿವಿಟಿನ ಪ್ರಯೋಗ ಮಾಡಿದ್ದಾರೆ, ನಿಮ್ಮ ವಾಲೆಗಳ ಮೇಲೆ ಮಾಡಿದ್ದಾರೆ, ನಿಮ್ಮ ತಲೆ ಕೆಲಸನೇ ಮಾಡ್ತಿಲ್ಲ ಅದಂತೂ ಬಿಟ್ಟಾಕಿ. ಸೊ ಇಲ್ಲಿ ಹೇಗೆ ಅಂದರೆ ನಿಮಗೆ ನೀವೇ ಶಿಕ್ಷೆ ಕೊಟ್ಕೊಳ್ಬೇಕು ಆ ಥರ ಎನರ್ಜಿನ ಕ್ರಿಯೇಟ್ ಮಾಡಿ ಬಿಟ್ಟಿದ್ದಾರೆ. ಸೊ ಸ್ವಲ್ಪ ಕೇರ್ಫುಲ್ಲಾಗಿ ಇರಿ ಅನ್ನುವಂಥದ್ದು ಇದೆ. ಬಟ್ ನಥಿಂಗ್ ಟು ವರಿ, ಬಟ್ ಇಗ್ನೋರ್ ಕೂಡ ಮಾಡಬೇಡಿ. ಓಕೆ, ಸೊ ಎಸ್, ಬನಶಂಕರಿ ದೇವಿ ಆಶೀರ್ವಾದನ ಪಡ್ಕೊಳ್ಳಿ. 3ನೇದು ಯಾರು ಆಯ್ಕೆ ಮಾಡಿದ್ದೀರಾ? ಶ್ರೀ ಬಾಲ ಇದೆ, ಕಾಮ ಆಫ್ ಕಾಳಿ. ಆ್ಯಕ್ಚುಲಿ ಇದನ್ನು ನಾನು ನೋಡಿಲ್ಲ. ಅಮ್ಮ ಎಷ್ಟು ಚೆನ್ನಾಗಿ ಲೋಟಸ್ ಇಟ್ಕೊಂಡಿದೆ. ಸೊ ನಿಮ್ಮ ಆಸೆ ಅಮ್ಮನ ಆಸೆ ಆಗಿದೆ. ಸೊ ಹಾಗಾಗಿ ಒಂದೊಂದೇ ಮೆಟ್ಲು ಆಧ್ಯಾತ್ಮಿಕವಾಗಿ ಮೇಲೇರ್ತೀರಾ ಅನ್ನುವಂಥದ್ದು ಇದೆ. ಜೊತೆಗೆ ನಿಮಗೆ ಸಹಾಯ ಮಾಡೋಕ್ಕೆ ನಿಮ್ಮ ಜೊತೆ ಇನ್ನೂ ಒಂದು 5-6 ಜನ ಇರ್ತಾರೆ. ಅವ್ರು ನಿಮ್ಮ ಜೊತೆ ಎಲ್ಲಿವರೆಗೂ ಅಂದರೆ ನಿಮ್ಮ ಲಾಸ್ಟ್ ಇನ್ ಸ್ಪಿರಿಚುವಲ್ ಜರ್ನಿಲೂ ಕೂಡ ಅವ್ರು ನಿಮ್ಮ ಜೊತೆಲಿ ಇರ್ತಾರೆ ಅನ್ನುವಂಥದ್ದು ಇದೆ. ನಿಮ್ಮ ಆಸೆಗಳೆಲ್ಲವೂ ಕೂಡ ಈಡೇರುತ್ತೆ ಅನ್ನುವಂಥದ್ದು ಇದೆ. ಎಸ್ಪೆಷಲಿ ಫಿಂಗರ್ ಕ್ರಾಸ್ ಅಂತ ಹೇಳ್ತೀವಲ್ಲ, ಅಂದ್ಕೊಂಡಿದ್ದಾಗಲಿ ಅಂತ. ಸೊ ದೇವ್ರ ಹತ್ರ ಯಾವಾಗಲೂ ಪಾಸಿಟಿವ್ ಆಗಿ ಕೇಳಿ, ದೇವರೇ ನಾನು ಅಂದ್ಕೊಂಡಿರೋದು ಆಗಿಬಿಡಲಿ ಅಂತ. ಸೊ ಆಗುತ್ತೆ ಅನ್ನುವಂಥದ್ದು ಇದೆ. ಶ್ರೀ ಬಾಲ ಅನ್ನುವಂಥದ್ದು ಇದೆ. ಸಮಥಿಂಗ್ ಏನೋ ನನಗೆ ಇಲ್ಲಿ ಒಕ್ಕಡದ ಮಾರಮ್ಮನ ಥರ ಎನರ್ಜಿ, ಏನೋ ಒಂದು ಶಿಲೆಗೆ ಸಂಬಂಧಪಟ್ಟಂಗೆ ಒಂದು ರೀಬರ್ತ್ ಎನರ್ಜಿ ಇಲ್ಲಿ ಇದೆ ಅನ್ನುವಂಥದ್ದು. ಚಿಕ್ಕ ವಯಸ್ಸಿಂದ ಸಾಕಷ್ಟು ಆಗೋಯ್ತು. ಈಗ ಗೊತ್ತಿಲ್ಲ, ಸಮಥಿಂಗ್ ಈಸ್ ಹಿಡನ್. ಇಲ್ಲಿ ಹೇಳೋದಕ್ಕೆ ತುಂಬ ಇದೆ, ಬಟ್ ಹೇಳೋದಕ್ಕೆ ಬರ್ತಾ ಇಲ್ಲ, ಆ ಥರದಿದೆ. ನಿಮ್ಮ ಪ್ರಾರ್ಥನೆಗಳೆಲ್ಲವೂ ಕೂಡ ಭಗವತಿಗೆ ಮುಟ್ಟಿದೆ. ಭಗವತಿ ಕಲ್ಲಾಗಿ ಇಲ್ಲ, ಭಗವತಿ ನಿಮ್ಮೊಳಗೆ ಒಂದು ಸ್ವರೂಪವಾಗಿ ಇದ್ದಾಳೆ ಅನ್ನೋ ರೀತಿಲಿ ಇದೆ. ಇದು ತುಂಬ ಮಾತಾಡ್ತಿದೆ ಕಾರ್ಡು, ಬಟ್ ಹೇಳೋಕ್ಕೆ ನನಗೆ ಪರ್ಮಿಷನ್ ಸಿಗ್ತಾ ಇಲ್ಲ. ನಿಮ್ಗೇನಾದರೂ ಇದರಲ್ಲಿ ಸ್ಪೆಷಲ್ ಮೆಸೇಜ್ ಇದ್ದರೆ ತಗೊಳ್ಳಿ.
ಯಾರೋ ಒಂದು ಅಂತಿಮ ವಿದಾಯ ಹೇಳಿ ದೇವ್ರ ಕೈಲಿ ಪುಷ್ಪ ಹಾಕ್ತಾರೆ ಅನ್ನುವಂಥದ್ದು ಕೂಡ ಇದೆ. ಏನೋ ಒಂದು ವಿಗ್ರಹ ಸೀಳ್ ಬಿಟ್ಟಿದೆ, ಇಲ್ಲಿ ಸೀಳ್ ಬಿಟ್ಟಿದೆ ವಿಗ್ರಹ ಎಲ್ಲ ಸೀಳ್ ಬಿಡುತ್ತೆ ಅನ್ನುವಂಥದ್ದು. ನಿಮ್ಮ ತಲೆಗೆ ರಕ್ಷೆ ಹಾಕ್ಕೊಳ್ಳಿ ಅನ್ನುವಂಥದ್ದು ಕೂಡ ಇದೆ. ಸೊ ಇದು ಯಾಕೋ ಹೇಳಲಿಕ್ಕೆ ಬರ್ತಿಲ್ಲ, ನನಗೆ ಬರ್ತಿದೆ ಆದರೆ ಏನೋ ಸಮಥಿಂಗ್ ಭಯ ಥರ. ಬಟ್ ಇದು ಆ್ಯಕ್ಚುಲಿ ನಮಸ್ತೆ ಮಾಡ್ತಿರೋ ಥರನೇ ಇದೆ, ಬಟ್ ಹಿಡನ್ ಮೀನಿಂಗ್ ತುಂಬ ಇದೆ. ಸೊ ಬೇರೆ ದಾರಿ ಕಾಣ್ದಿರ, ಯಾರಿಗೂ ಹೇಳೋಕ್ಕಾಗ್ದಿರ ಒಂದು ರೀತಿ ಭಾವನೆಗಳಿಗೆ ಕಲ್ಲಾಗಿ ನಿಂತಂತೆ ಇದೆ. ಸೊ ಇವಾಗ ಎಲ್ಲೂ ಕೂಡ ಬೇರೆ ಅನ್ಯ ಮಾರ್ಗ ಇಲ್ದಿರ ಅನ್ಯಥಾ ಶರಣಂ ನಾಸ್ತಿ ಅನ್ನುವಂಥ ರೀತಿಲಿ ಇದೆ ಅನ್ನುವಂಥದ್ದು ಇದೆ. ಬಟ್ ನಥಿಂಗ್ ಟು ವರಿ, ನಿಮ್ಮ ಆಸೆಗಳೆಲ್ಲವೂ ಕೂಡ ಈಡೇರುತ್ತೆ ಅನ್ನುವಂಥದ್ದು ಕೂಡ ಇದೆ. ಇದಿಷ್ಟು ನಿಮಗೆ ಬಂದಂಥ ಮಾಹಿತಿ. ಸದ್ಯ ಆದರೆ ಮಹಾಲಕ್ಷ್ಮಿ ದೇವಸ್ಥಾನಕ್ಕೆ ಹೋಗ್ಬಿಟ್ಟು ಬನ್ನಿ ಅನ್ನುವಂಥದ್ದು ಕೂಡ ಇದೆ. ನನಗೆ ಆ್ಯಕ್ಚುಲಿ 3ನೇದರಲ್ಲಿ ಇನ್ನೊಂದು ಎನರ್ಜಿ ಬರ್ತಿದೆ, ಏನು ಅಂದರೆ ಬಾಹುಬಲಿ ಇದ್ದಾರಲ್ಲ ಆ ಥರ. ಸೊ ರಾಜ್ಯನ ದೇಶನ ಎಲ್ಲನೂ ಕೂಡ ಇನ್ನೊಬ್ಬರಿಗೆ ಬರ್ದು ಕೊಟ್ಬಿಟ್ಟು ಸುಮ್ಮನೆ ಖಾಲಿ ಕೈಯಲ್ಲಿ ಹೊರಟು ಬಿಡೋ ಥರ ಎನರ್ಜಿ ಇದೆ. ಸೊ ಎಲ್ಲವನ್ನೂ ಬೇರೆಯವರಿಗೆ ಬಿಟ್ಕೊಟ್ಟು ತನ್ನದೆಲ್ಲವನ್ನು ತ್ಯಾಗ ಮಾಡಿ ನಿರಾಡಂಬರವಾಗಿ ದಿಗಂಬರರಾಗಿ ಹೊರಟು ಹೋಗ್ತಾರೆ, ಅಥವಾ ಹೊರಡುವಂಥ, ಅಥವಾ ಒಂಥರ ತ್ಯಾಗಮಯಿ ಥರ ಕಾಣಿಸ್ತಾ ಇದೆ. ಬಟ್ ನೋಡೋಣ, ನಿಮ್ಮ ಜೀವನದಲ್ಲಿ ಎಷ್ಟು ತ್ಯಾಗ ಮಾಡಬೇಕೋ ಅಷ್ಟೇ ತ್ಯಾಗ ಮಾಡಿ, ಜಾಸ್ತಿ ತ್ಯಾಗ ಮಾಡೋಕ್ಕೆ ಹೋಗಬೇಡಿ, ಆಯಿತಾ? ಇಲ್ಲ ಅಂದರೆ ಆ ತಾಯಿ ಇಷ್ಟು ಕಷ್ಟಪಟ್ಟು ಫೈಟ್ ಮಾಡಿದ್ದಕ್ಕೂ ಏನು ಪ್ರಯೋಜನನೇ ಇಲ್ದಿರೋ ಹಾಗೆ ಆಗುತ್ತೆ. ಓಕೆ, ಕಾಲಭೈರವರ ಆರಾಧನೆ ಮಾಡಿ, ನಿಮಗೆ ಇದರಿಂದ ಹೆಚ್ಚು ಅನುಕೂಲ ಆಗುತ್ತೆ. ಗುರುಗಳ ಆಶೀರ್ವಾದ ಕೂಡ ನಿಮಗೆ ಇದೆ ಅನ್ನುವಂಥದ್ದು. ಎಸ್ಪೆಷಲಿ 3ನೇದು ಯಾರು ಆಯ್ಕೆ ಮಾಡಿದ್ದೀರಾ, ಜೈ ಬಜರಂಗ ಬಲಿ, ಆಂಜನೇಯ ತುಂಬ ಸ್ಟ್ರಾಂಗ್ ಆಗಿದ್ದಾರೆ. ಆಂಜನೇಯನ ಆಶೀರ್ವಾದನ ಪಡ್ಕೊಳ್ಳಿ. ಸೊ ಟೇಕ್ ಕೇರ್. ನಾನು ನಿಮ್ಮ ಅಭಿಮಾನಿ ಕಮಲಾಕ್ಷಿ. ಸಿಗ್ತೀನಿ ಮುಂದಿನ ವಿಡಿಯೋಲಿ. ಅಲ್ಲಿವರೆಗೂ ರೀಡಿಂಗ್ ಮುಗ್ಸೋಕ್ಕೂ ಆಗ್ತಿಲ್ಲ, ಹೇಳೋಕ್ಕೂ ಆಗ್ತಿಲ್ಲ, ಆ ಥರ ಇದೆ. ಸೊ ಜೈ ಕಾಳಿ, ಜೈ ಜೈ ಕಾಳಿ, ಜೈ ಮಹಾಕಾಳಿ. ಸೊ ಸರ್ವಮಂಗಳ ಮಾಂಗಲ್ಯೆ ಶಿವೆ ಸರ್ವಾರ್ಥ ಸಾಧಿಕೆ ಶರಣ್ಯೆ ತ್ರಯಂಬಕೆ ಶಿವೆ ಗೌರಿ ನಾರಾಯಣಿ ನಮೋಸ್ತುತೆ. ಯಾ ದೇವಿ ಸರ್ವಭೂತೇಷು ಶಕ್ತಿರೂಪೇಣ ಸಂಸ್ಥಿತ. ನಮಸ್ತಸ್ಯೈ 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 ನಮೋ ನಮಃ. ಯಾ ದೇವಿ ಸರ್ವಭೂತೇಷು ಸಂಪತ್ರೂಪೇಣ ಸಂಸ್ಥಿತ. ನಮಸ್ತಸ್ಯೈ 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 ನಮೋ ನಮಃ. ಯಾ ದೇವಿ ಸರ್ವಭೂತೇಷು ಜ್ಞಾನರೂಪೇಣ ಸಂಸ್ಥಿತ. ನಮಸ್ತಸ್ಯೈ 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 ನಮೋ ನಮಃ. ಯಾ ದೇವಿ ಸರ್ವಭೂತೇಷು ಮಾತೃರೂಪೇಣ ಸಂಸ್ಥಿತ. ನಮಸ್ತಸ್ಯೈ 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 ನಮೋ ನಮಃ. ಸೊ ವಾಗ್ದೇವಿ ಪಾದಾರವಿಂದಕ್ಕೆ ರೀಡಿಂಗನ್ನು ಸಮರ್ಪಣೆ ಮಾಡೋಣ. ಸೊ ಓಂ ದುಂ ದುರ್ಗಾಯೇ ನಮಃ, ಓಂ ದುಂ ದುರ್ಗಾಯೇ ನಮಃ, ಓಂ ದುಂ ದುರ್ಗಾಯೇ ನಮಃ. ಎಲ್ಲರಿಗೂ ಒಳ್ಳೆಯದಾಗಲಿ. ಶ್ರೀಚಕ್ರ ರಾಜೇಶ್ವರಿ ಎಲ್ಲರಿಗೂ ಒಳ್ಳೇದು ಮಾಡಲಿ ಅಂತ ಹಾರೈಸ್ತೀನಿ. ಟೇಕ್ ಕೇರ್, ಬಾಯ್, ನಮಸ್ತೆ.